Hello everyone, welcome back to our channel. ಈ ವಿಡಿಯೋದಲ್ಲಿ ಸೆಕೆಂಡ್ PUC ಕೆಮಿಸ್ಟ್ರಿ ಪ್ರಾಕ್ಟಿಕಲ್ ಎಕ್ಸಾಮಿನೇಷನಲ್ಲಿ ಕೇಳುವಂತಹ ಇಂಪಾರ್ಟೆಂಟ್ ವೈವಾ ಕ್ವೆಶ್ಚನ್ಸ್ಗಳನ್ನು ನೋಡ್ತಾ ಹೋಗೋಣ. ಆಲ್ಕೋಹಾಲಿಕ್ OH ಗ್ರೂಪ್ನ ಡಿಟೆಕ್ಟ್ ಮಾಡೋದಕ್ಕೆ ಇರುವಂತಹ ಟೆಸ್ಟ್ ಸಿರಿಕ್ ಅಮೋನಿಯಂ ನೈಟ್ರೇಟ್ ಟೆಸ್ಟ್. ಅದನ್ನು ಹೇಗೆ ಮಾಡ್ತಾರೆ? ಆಲ್ಕೋಹಾಲ್ನ ಸಿರಿಕ್ ಅಮೋನಿಯಂ ನೈಟ್ರೇಟ್ ಸೊಲ್ಯೂಷನ್ ಜೊತೆಗೆ ಶೇಕ್ ಮಾಡಿದಾಗ ಪಿಂಕ್ ಅಥವಾ ರೆಡ್ ಕಲರ್ ಅಪಿಯರ್ ಆಗುತ್ತೆ. ಪ್ರೈಮರಿ, ಸೆಕೆಂಡರಿ ಮತ್ತು ಟರ್ಷರಿ ಆಲ್ಕೋಹಾಲ್ಸನ್ನು ಡಿಸ್ಟಿಂಗ್ವಿಷ್ ಮಾಡೋದಕ್ಕೆ ಯೂಸ್ ಮಾಡುವಂತಹ ಕೆಮಿಕಲ್ ರಿಯೇಜೆಂಟ್ ಲ್ಯೂಕಸ್ ರಿಯೇಜೆಂಟ್. ಸೊ ಏನು ಲ್ಯೂಕಸ್ ರಿಯೇಜೆಂಟ್ ಅಂದರೆ ಎ ಮಿಕ್ಸ್ಚರ್ ಆಫ್ ಅನ್ಹೈಡ್ರಸ್ ಜಿಂಕ್ ಕ್ಲೋರೈಡ್ ಆ್ಯಂಡ್ ಕಾನ್ಸಂಟ್ರೇಟೆಡ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್. ಯಾವ ಆಲ್ಕೋಹಾಲ್ನ ರೂಮ್ ಟೆಂಪ್ರೇಚರಲ್ಲಿ ಲ್ಯೂಕಸ್ ರಿಯೇಜೆಂಟ್ ಜೊತೆಗೆ ಟ್ರೀಟ್ ಮಾಡಿದಾಗ ಟರ್ಬಿಡಿಟಿ ಫಾರ್ಮ್ ಆಗಲ್ಲ? ಪ್ರೈಮರಿ ಆಲ್ಕೋಹಾಲ್. ಯಾವ ಆಲ್ಕೋಹಾಲು ಲ್ಯೂಕಸ್ ರಿಯೇಜೆಂಟ್ ಜೊತೆಗೆ ರಿಯಾಕ್ಟ್ ಆದಾಗ ಇಮಿಡಿಯೇಟಾಗಿ ಟರ್ಬಿಡಿಟಿ ಫಾರ್ಮ್ ಮಾಡುತ್ತೆ? ಟರ್ಷರಿ ಆಲ್ಕೋಹಾಲ್. ಯಾವ ಆಲ್ಕೋಹಾಲು ಲ್ಯೂಕಸ್ ರಿಯೇಜೆಂಟ್ ಜೊತೆಗೆ ಟ್ರೀಟ್ ಮಾಡಿದಾಗ 5 to 10 ಮಿನಿಟ್ಸ್ ಆದಮೇಲೆ ಟರ್ಬಿಡಿಟಿ ಫಾರ್ಮ್ ಮಾಡುತ್ತೆ? ಸೆಕೆಂಡರಿ ಆಲ್ಕೋಹಾಲ್. ಫೀನಾಲು ಬ್ಲೂ ಲಿಟ್ಮಸ್ ಪೇಪರ್ನ ರೆಡ್ ಲಿಟ್ಮಸ್ ಪೇಪರ್ ಆಗಿ ಟರ್ನ್ ಮಾಡುತ್ತೆ. ಯಾಕೆ ಅಂದರೆ ಫೀನಾಲು ಅಸಿಡಿಕ್ ಇನ್ ನೇಚರ್. ಯಾವ ಆರ್ಗ್ಯಾನಿಕ್ ಕಾಂಪೌಂಡಿನ ನ್ಯೂಟ್ರಲ್ ಫೆರಿಕ್ ಕ್ಲೋರೈಡ್ ಸೊಲ್ಯೂಷನ್ ಜೊತೆಗೆ ರಿಯಾಕ್ಟ್ ಮಾಡಿದಾಗ ವೈಲೆಟ್ ಕಲರ್ನ ಎಕ್ಸಿಬಿಟ್ ಮಾಡುತ್ತೆ? ಫೀನಾಲ್. ಥ್ಯಾಲಿನ್ ಫ್ಯೂಷನ್ ಟೆಸ್ಟ್ ಆಫ್ ಫೀನಾಲ್ಸ್ ಹೇಗೆ ಮಾಡ್ತಾರೆ? ಫೀನಾಲ್ನ ಥ್ಯಾಲಿಕ್ ಅನ್ಹೈಡ್ರೈಡ್ ಆ್ಯಂಡ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್ ಜೊತೆಗೆ ಹೀಟ್ ಮಾಡ್ತಾರೆ. ಅದಾದ ನಂತರ ಅದನ್ನು ಕೂಲ್ ಮಾಡಿ NaOH ಸೊಲ್ಯೂಷನ್ಗೆ ಬೋರ್ ಮಾಡ್ತಾರೆ. ಆಗ ಪಿಂಕ್ ಕಲರ್ ಫಾರ್ಮ್ ಆಗುತ್ತೆ. ಸೊ ಈ ಪಿಂಕ್ ಕಲರ್ ಏನನ್ನು ಇಂಡಿಕೇಟ್ ಮಾಡುತ್ತೆ? ಫಾರ್ಮೇಷನ್ ಆಫ್ ಫೀನಾಫ್ಥಲಿನ್. ಆಲ್ಡಿಹೈಡ್ನ ಫಂಕ್ಷನಲ್ ಗ್ರೂಪ್ CHO. ಕೀಟೋನ್ನ ಫಂಕ್ಷನಲ್ ಗ್ರೂಪು CO. ಆಲ್ಡಿಹೈಡ್ ಮತ್ತು ಕೀಟೋನ್ಸ್ಗೆ ಇರುವಂತಹ ಕಾಮನ್ ಟೆಸ್ಟ್ 2,4 DNP. DNP ಅಂದರೆ ಡೈನೈಟ್ರೋಫಿನೈಲ್ ಹೈಡ್ರಸಿನ್. ಹೇಗೆ ಮಾಡ್ತಾರೆ 2,4 DNP ಟೆಸ್ಟನ್ನು? 2,4 DNP ರಿಯೇಜೆಂಟನ್ನು ಕಾರ್ಬೋನಿಲ್ ಕಾಂಪೌಂಡ್ಗೆ ಆ್ಯಡ್ ಮಾಡ್ತಾರೆ. ಆಗ ಆರೆಂಜ್ ಕಲರ್ಡ್ ಕ್ರಿಸ್ಟಲೈನ್ ಪ್ರೆಸಿಪಿಟೇಟ್ ಫಾರ್ಮ್ ಆಗುತ್ತೆ. ಕಾರ್ಬೋನಿಲ್ ಕಾಂಪೌಂಡ್ ಅಂದರೆ ಆಲ್ಡಿಹೈಡ್ ಮತ್ತು ಕೀಟೋನ್ಸನ್ನು ಕಲೆಕ್ಟಿವ್ ಆಗಿ ಕಾರ್ಬೋನಿಲ್ ಕಾಂಪೌಂಡ್ಸ್ ಅಂತ ಕರೀತಾರೆ. ಬೆನ್ಸಾಲ್ಡಿಹೈಡನ್ನು 2,4 DNP ಹೈಡ್ರಸಿನ್ ಜೊತೆಗೆ ರಿಯಾಕ್ಟ್ ಮಾಡಿದಾಗ ಬರುವಂಥ ಪ್ರಾಡಕ್ಟು ಬೆನ್ಸಾಲ್ಡಿಹೈಡ್ 2,4 DNP ಹೈಡ್ರಸೋನ್. ಟಾಲೆನ್ಸ್ ರಿಯೇಜೆಂಟ್ ಅಂದರೆ ಅಮೋನಿಕಲ್ ಸಿಲ್ವರ್ ನೈಟ್ರೇಟ್ ಸೊಲ್ಯೂಷನ್. ಆಲ್ಡಿಹೈಡ್ ಮತ್ತು ಕೀಟೋನನ್ನು ಡಿಸ್ಟಿಂಗ್ವಿಷ್ ಮಾಡೋದಕ್ಕೆ ಮಾಡುವಂಥ ಟೆಸ್ಟ್ ಟಾಲೆನ್ಸ್ ರಿಯೇಜೆಂಟ್ ಟೆಸ್ಟ್ ಅಥವಾ ಫೇಲಿಂಗ್ಸ್ ಟೆಸ್ಟ್. ಯಾವ ಆರ್ಗ್ಯಾನಿಕ್ ಕಾಂಪೌಂಡು ಟಾಲೆನ್ಸ್ ರಿಯೇಜೆಂಟ್ ಜೊತೆಗೆ ಹೀಟ್ ಮಾಡಿದಾಗ ಸಿಲ್ವರ್ ಮಿರರ್ನ ಫಾರ್ಮ್ ಮಾಡುತ್ತೆ? ಆಲ್ಡಿಹೈಡ್ಸ್. ಟಾಲೆನ್ಸ್ ಟೆಸ್ಟ್ನ ಹೇಗೆ ಮಾಡ್ತಾರೆ? ಆಲ್ಡಿಹೈಡನ್ನು ಟಾಲೆನ್ಸ್ ರಿಯೇಜೆಂಟ್ ಜೊತೆಗೆ ಹೀಟ್ ಮಾಡ್ತಾರೆ ವಾಟರ್ ಬಾತಲ್ಲಿ. ಆಗ ಸಿಲ್ವರ್ ಮಿರರ್ ಅಥವಾ ಬ್ಲ್ಯಾಕ್ ಪ್ರಿಸಿಪಿಟೇಟ್ ಫಾರ್ಮ್ ಆಗುತ್ತೆ. ಯಾವ ಕಾರ್ಬೋನಿಲ್ ಕಾಂಪೌಂಡು ಟಾಲೆನ್ಸ್ ರಿಯೇಜೆಂಟ್ ಜೊತೆಗೆ ರಿಯಾಕ್ಟ್ ಆಗಲ್ಲ? ಕೀಟೋನ್ಸ್. ಕಾರ್ಬಾಕ್ಸಿಲಿಕ್ ಆ್ಯಸಿಡ್ನ ಫಂಕ್ಷನಲ್ ಗ್ರೂಪ್ COOH. ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಮತ್ತು ಫಿನಾಲ್ಸನ್ನು ಡಿಸ್ಟಿಂಗ್ವಿಷ್ ಮಾಡೋದಕ್ಕೆ ಇರುವಂತಹ ಟೆಸ್ಟ್ ಸೋಡಿಯಂ ಬೈಕಾರ್ಬೋನೇಟ್ ಟೆಸ್ಟ್. ಹೇಗೆ ಮಾಡ್ತಾರೆ ಆ ಟೆಸ್ಟನ್ನು? ಸೋಡಿಯಂ ಬೈಕಾರ್ಬೋನೇಟ್ ಸೊಲ್ಯೂಷನ್ನ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಗೆ ಆ್ಯಡ್ ಮಾಡ್ತಾರೆ. ಆಗ ಬ್ರಿಸ್ಕ್ ಎಫರ್ವೆಸೆನ್ಸ್ ಬರುತ್ತೆ. ಸೊ ಈ ಬ್ರಿಸ್ಕ್ ಎಫರ್ವೆಸೆನ್ಸ್ ಏನನ್ನು ಇಂಡಿಕೇಟ್ ಮಾಡುತ್ತೆ? ಲಿಬರೇಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್. ಸೊ ಇಲ್ಲಿ ಲಿಬರೇಟ್ ಆಗ್ತಿರೋದು ಕಾರ್ಬನ್ ಡೈಆಕ್ಸೈಡ್ ಗ್ಯಾಸೇ ಅಂತ ಹೇಗೆ ಗೊತ್ತಾಗುತ್ತೆ? ಹೇಗೆ ಕನ್ಫರ್ಮ್ ಮಾಡ್ತೀರಾ? ಈ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸನ್ನು ಲೈಮ್ ವಾಟರ್ಗೆ ಪಾಸ್ ಮಾಡಿದಾಗ ಲೈಮ್ ವಾಟರು ಮಿಲ್ಕಿಗೆ ಟರ್ನ್ ಆಗುತ್ತೆ. ಸೊ ಇಲ್ಲಿ ಮಿಲ್ಕಿಗೆ ಟರ್ನ್ ಆಗ್ತಿದೆ ಅಲ್ವಾ, ಅಲ್ಲಿ ಒಂದು ಪ್ರಾಡಕ್ಟ್ ಫಾರ್ಮ್ ಆಗುತ್ತೆ. ಯಾವುದು? ಕ್ಯಾಲ್ಶಿಯಂ ಕಾರ್ಬೋನೇಟ್. ಲೈಮ್ ವಾಟರ್ನ ಕೆಮಿಕಲ್ ನೇಮ್ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್. ಎಸ್ಟಡಿಫಿಕೇಷನ್ ಟೆಸ್ಟ್ ಫಾರ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಹೇಗೆ ಮಾಡ್ತಾರೆ? ಇಲ್ಲಿ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ನ ಆಲ್ಕೋಹಾಲ್ ಜೊತೆಗೆ ಹೀಟ್ ಮಾಡ್ತಾರೆ ಇನ್ ದ ಪ್ರೆಸೆನ್ಸ್ ಆಫ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್. ಆಗ ಒಂದು ಎಸ್ಟರ್ ಫಾರ್ಮ್ ಆಗುತ್ತೆ. ಅದಕ್ಕೆ ಫ್ರೂಟಿ ಸ್ಮೆಲ್ ಇರುತ್ತೆ. ಈ ಎಸ್ಟರಿಫಿಕೇಷನ್ ಟೆಸ್ಟಲ್ಲಿ
ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್ನ ರೋಲ್ ಏನು? ಇದು ಡಿಹೈಡ್ರೇಟಿಂಗ್ ಏಜೆಂಟ್ ಆಗಿ ಆ್ಯಕ್ಟ್ ಮಾಡುತ್ತೆ. ಅಸಿಟಿಕ್ ಆ್ಯಸಿಡ್ನ ಮೀಥೈಲ್ ಆಲ್ಕೋಹಾಲ್ ಜೊತೆಗೆ ಹೀಟ್ ಮಾಡ್ತಿದ್ದಾರೆ ಇನ್ ದ ಪ್ರೆಸೆನ್ಸ್ ಆಫ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್. ಆಗ ಬರುವಂಥ ಪ್ರಾಡಕ್ಟು ಮೀಥೈಲ್ ಅಸಿಟೇಟ್ ಆಗಿರುತ್ತೆ. ಸೊ ಇದು ಒಂದು ಎಸ್ಟರ್. ಪ್ರೈಮರಿ ಅಮೈನ್ಸಿನ ಫಂಕ್ಷನಲ್ ಗ್ರೂಪ್ NH2. ಯಾವ ಆರ್ಗ್ಯಾನಿಕ್ ಕಾಂಪೌಂಡು ಕಾರ್ಬೈಲ್ ಅಮೈನ್ ಟೆಸ್ಟನ್ನು ಆನ್ಸರ್ ಮಾಡುತ್ತೆ? ಆಲ್ ಪ್ರೈಮರಿ ಅಮೈನ್ಸ್. ಅದನ್ನು ಹೇಗೆ ಮಾಡ್ತಾರೆ? ಪ್ರೈಮರಿ ಅಮೈನನ್ನು ಕ್ಲೋರೋಫಾರ್ಮ್ ಮತ್ತು ಆಲ್ಕೋಹಾಲಿಕ್ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಜೊತೆಗೆ ಹೀಟ್ ಮಾಡ್ತಾರೆ. ಆಗ ಒಂದು ಕಾರ್ಬೈಲ್ ಅಮೈನ್ ಫಾರ್ಮ್ ಆಗುತ್ತೆ. ಸೊ ಅದಕ್ಕೆ ಫೌಲ್ ಸ್ಮೆಲ್ ಇರುತ್ತೆ. ಈ ಫೌಲ್ ಸ್ಮೆಲ್ ಏನನ್ನು ಇಂಡಿಕೇಟ್ ಮಾಡುತ್ತೆ? ಫಾರ್ಮೇಷನ್ ಆಫ್ ಐಸೋಸೈನೈಡ್. ಸೊ ಐಸೋಸೈನೈಡ್ ಅಂದರೆ ಕಾರ್ಬೈಲ್ ಅಮೈನ್ಸ್. ಯಾವ ಆರ್ಗ್ಯಾನಿಕ್ ಕಾಂಪೌಂಡು ಅಜೋಡೈಟಸ್ಟನ್ನು ಆನ್ಸರ್ ಮಾಡುತ್ತೆ? ಆರೋಮ್ಯಾಟಿಕ್ ಪ್ರೈಮರಿ ಅಮೈನ್ಸ್. ಹೇಗೆ ಮಾಡ್ತಾರೆ ಅಜೋಡೈಟಸ್ನ? ಇಲ್ಲಿ ಆರೋಮ್ಯಾಟಿಕ್ ಪ್ರೈಮರಿ ಅಮೈನನ್ನು ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್, ಸೋಡಿಯಂ ನೈಟ್ರೈಟ್ ಆ್ಯಂಡ್ ಬೀಟಾ ನ್ಯಾಫ್ಥಾಲ್ ಇನ್ NaOH ಸೊಲ್ಯೂಷನ್ ಜೊತೆಗೆ ಟ್ರೀಟ್ ಮಾಡಿ 0 to 5 ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ ಮೇಂಟೈನ್ ಮಾಡ್ತಾರೆ. ಆಗ ಒಂದು ಆರೆಂಜ್ ರೆಡ್ ಡೈ ಫಾರ್ಮ್ ಆಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಬೇರೆಯವರಿಗೆ ಹೆಲ್ಪ್ ಆಗುತ್ತೆ ಅಂದರೆ ಶೇರ್ ಮಾಡಿ. ಇದೇ ಥರ ವಿಡಿಯೋಗಳನ್ನು ನೋಡೋದಕ್ಕೋಸ್ಕರ ಸಬ್ಸ್ಕ್ರೈಬ್ ಆಗಿ.